ನೀ ಕುರಿ ಹುಟ್ಟಿದ ಮಕ್ಕಿ ಕುರಿ ಕಾಕೋತ ಹೋಗಿ ನಿನಗೆ ಮುಂದೆ ಹಾಲು ಮತ ಅಂತ ಹುಟ್ಟತೈತಿ. ಹಾಲು ಮತ ಕುರುಬ್ರ ಒಳಗೆ ನೀನ ಲೀಡರ್ ಹಾಕಿ, ನೀನ ಬಾಸ್ ಹಾಕಿ ಆತಡ ನಾವು ವಚನ ತಗೋತಾರ. ನೀ ಏನ್ ಕೇಳ್ತಿ ಕೇಳಂದ. ನಾ ಮುಂದಾಗಿ ತಾಳಾಗಿ ಹುಟ್ಟು ಬರ್ತನಲ್ಲ, ನಿನ್ನ ಒಳಗ ಅರ್ಧ ಪಾಲ್ನ ಹೊಟ್ಟೆ ಒಂದ್ ತಗೋತನಲ್ಲ, ಅದಕ್ಕೆ ನೀ ಗಪ್ಪಿರ್ಬೇಕು. ನಿನಗೆ ನನಗೆ ಸುಖ ಆಗ್ತೈತಿ. ಕುರಿ ಎಲ್ಲಾರು 10 ಗಂಟೆಗೆ ಅವ್ರ ಎಲ್ಲಾ ಕುರಿ ಹಿಂಡಿ ಮಾಡಿ ಮರಿಗಳು ಹಾಕಿ ಅವ್ರ ಕುರಿ ಹೊಡ್ಕೊಂಡು ಹೊಂಟ್ರಿ ಮೇಸಕ್ರೆ, ಇಲ್ಲಿ ನಿಂತ ಅವ್ರ ಅಗಚಿರಿ ಅಂದ್ರೆ ಅವ್ನ ಕುರಿ ಇಲ್ಲಿಗೆ ಬಂದ್ಬಿಡ್ತಾವ್ರು. ಕೂಗುದ್ರು ಅಂದ್ರೆ ಹಾಂ, ಅವ್ರು ಹೊಡ್ಕೊಂಡ್ರಿ ಎಲ್ಲ ಕುರಿ ಅವನು ಇಲ್ಲಿ ಬರ್ತಾವ್ರಿ, ಅವನು ಕುರಿ ಅಲ್ಲಿ ಹೋಗ್ತಾವ್ರಿ, ಅವನು ಅಲ್ಲಿ ಹೋಗ್ತಾವ್ರಿ. ಅದ್ರ ಮೇಲೆ ಒಂದೊಂದು ಏನಾರ ಇರ್ತಾವ್ರಲ್ಲ, ಅದ್ರೊಳಗೆ ಮೇಳಾಗಿ ಹೋಗಿರ್ತಾವ, ಅವ್ನು ಹೋಗಿ ಹುಡುಕಾಡಿ ಅವ್ನು ಗುರ್ತಾ ಹಿಡಿದು ಹೊಡ್ಕೊಂಡ್ ಬರ್ತಾರೆ. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಬಂದಿರೋದು ಸಿದ್ದಪ್ಪಜ್ಜರು. ಹಳೆ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ರೆ ಸಿದ್ದಪ್ಪಜ್ಜರ್ ಅಂದರೆ ಯಾರು ಅಂತೇಳಿ ನಿಮಗೆಲ್ಲ ಪರಿಚಯ ಇದೆ ಅಂತ ಅನ್ಕೊಂತೀನಿ. ಕುರಿಗಾಯಿಗಳಾದಂತಹ ಒಂದು ಕುಟುಂಬದಲ್ಲಿ ಬಂದಂತಹ ಸಿದ್ದಪ್ಪಜ್ಜರು ಇವ್ರ ಬಗ್ಗೆ ನಿಮಗೆಲ್ಲ ಹಳೆ ವಿಡಿಯೋದಲ್ಲಿ ನೋಡಿದ್ರೆ ಅಂತ ಅನ್ಸುತ್ತೆ. ಆದರೂ ಕೂಡ ಸಿದ್ದಪ್ಪಜ್ಜರ್ ಇವತ್ತೊಂದು ನಮಗೆ ಒಂದು ಒಳ್ಳೆ ನಿಮಗೊಂದು ವಿಡಿಯೋ ಕೊಡ್ತೀನಿ ನಾನು ನಿಮಗೆ, ಬನ್ನಿ ಇಲ್ಲಿ ಚೆನ್ನಾಗಿದೆ ಇವತ್ತಿನ ದಿವಸ ಹಬ್ಬ ಮಾಡಕತ್ತೀವಿ ನಾವೆಲ್ಲ ಸೇರ್ಕೊಂಡು ನಮ್ಮ ವಂಶದವರು ಅಂತ ಹೇಳ್ಬಿಟ್ಟು ಹೇಳಿ ಕರೆದಿದ್ದಾರೆ. ಬನ್ನಿ ಅವ್ರು ಏನು ಅಂತ ಕೇಳೋಣ. ಸಿದ್ದಪ್ಪಜ್ಜರ್ ನಮಸ್ತೆ. ನಮಸ್ತೆ ರೀ. ಮತ್ತೆ ಹೇಗಿದ್ರಿ? ಏನು ಎಲ್ಲ ಚೆನ್ನಾಗದವ್ರಿ. ಈಗ ಏನಕ್ಕೆ ಕರ್ಸಿರಿ ನಮ್ಮನ್ನ ಇಲ್ಲಿ? ಉದ್ದೇಶ ಏನಿದು? ಏನು ದೇವ್ರು ತಂದವು ಮತ್ತು ನೋಡೋಣ ಕರ್ಮ ಅಂತ. ದೇವ್ರು ತಂದಿರಿ? ಯಾವ ಊರಿಂದ ಬಂದೈತಿ ದೇವ್ರೀಗ? ಬೆಳಗಾಂ ಜಿಲ್ಲಾ ಹುಣೂರು. ಅಲ್ಲಿಂದ ತರ್ಸಿರಿ? ಯಾವ್ದ್ರಾಗ ಬಂದೈತಿ ದೇವ್ರು? ಗಾಡಿ ಮಾಡ್ಕೊಂಡು ಬಂದಾರ. ಎಷ್ಟು ದೇವ್ರು ಬಂದವ್ರಿ ಇಲ್ಲಿ? 3 ದೇವ್ರು ಬಂದವು. 3 ದೇವ್ರು. ಏನು ಉದ್ದೇಶಕ್ಕೆ ಮಾಡ್ಸಕತ್ರಿ ಪೂಜೆ? ನಮ್ಮ ಕುರಿ ಸಲುವಾಗಿ ಹಾಂ ಪೂಜೆ ಮಾಡ್ಸೋದು. ಕುರಿ ಸಲುವಾಗಿ ಅಂದ್ರೆ ಯಾಕ? ಏನು ಹಿಂಗಲ್ಲ, ಕೇಸ್ ಮೇಲೆ ಅದೇವ ದೇವ್ರು ಚಂದಂಗೆ ಕಾಯಿಲಪ್ಪ ಅಂದ ಪೂಜೆ ಮಾಡ್ಸಕ್ ತಂದೆವು ದೇವ್ರನ್ನ. ಕುರಿ ಒಳ್ಳೇದಾಗ್ಲಿ ಅಂತ. ಕುರಿ ಒಳ್ಳೇದಾಗ್ಲಿ ಅಂದ. ಬಾರಿ ಬಿಡ್ರಿ ನೀವು. ಯಾರು ಇವರೆಲ್ಲ? ಯಾರು ಈಗ ಇವರೆಲ್ಲ ನಮ್ಮವ್ರ. ಈಸ್ ಬಂದಿದ್ದಾರೆ ಇವರೆಲ್ಲ? ಯಾವ ಊರವ್ರು ಬಂದಾರ ಇವರೆಲ್ಲ? ಎಲ್ಲ ನಮ್ಮ ಕಳಬಳ್ಳಿನ ಇದೆ. ನಮ್ಮೆಲ್ಲ ಹಕ್ ಪಕ್ ಪಳ್ಳಿ ಹಳ್ಳಿಯವ್ರ ಇವರೆಲ್ಲ ಇವರೆಲ್ಲ ಹುಣೂರು, ಹುಕ್ಕೇರಿ, ಹೆಬ್ಬಾಳ ಎಲ್ಲ ನಮ್ಮ ಬೆಳಗಾಂ ಜಿಲ್ಲಾದವ್ರು ಇವ್ರೆ. ಹೌದೇನ? ಎಲ್ಲ ಅಂತ ಬಂದ್ರ ಎಲ್ಲ ಬೀಗ್ರ. ಎಷ್ಟ್ ಮಂದಿ ಸೇರಿರಿ ಈಗ? ಯಾವ 250-300 ಮಂದಿ. ಅಲ್ಲ ಹೆಂಗ್ ಹೇಳಕತ್ರ ಗೊತ್ತೇನು, ಇವ್ರು ಕುರಿ ಹಿಂಡ್ ಸೇರ್ತತಲ್ಲ 250-300 ಕುರಿ ಇದಾವ್ರಿ ನಮ್ಮ ಒಂದಂಗ. 250-300 ಜನ ಇದಾರ ಅಂತ ಹೇಳ್ತೀರಿ? ಹೌದೌದು. ಈಸ್ ಮಂದಿ ಬಂದ್ರ ಈಗ? ಬಂದಾರ. ಈಗ ನಮ್ಮನ್ನ ಯಾರಿಗೆ ಪರಿಚಯ ಮಾಡ್ಕೊಡ್ತೀರಿ? ಯಾರು ಮಾತಾಡ್ತಾರ ನಮ್ಮ ಜೋಡಿ? ಮಾವ ಇವ್ರ ನಮ್ಮ ಅಣ್ಣಾರ. ನಮಸ್ಕಾರ. ಇವರೆಲ್ಲ ಹೌದು ನಮ್ಮವ್ರ. ಮಾತಾಡ್ಲಿ ಅವ್ರ ಜೊತೆಗೆ ಎಲ್ಲ ಮಾತಾಡ್ತಾರ. ಹೊಡಿಯಲ್ಲ ಏನೋ ಮತ್ತ ನನಗ. ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ನಿಂಗಪ್ಪ ಅಂತ್ರಿ. ಸಿದ್ದಪ್ಪಜ್ಜರ್ ನಿಮಗೆ ಏನಬೇಕು? ಮಾವರ ಆಗ್ಬೇಕ್ರಿ. ಮಾವರು? ಹ್ಞೂ. ಅವ್ರದ್ದು ವಿಡಿಯೋ ನೋಡಿರಿ? ನೋಡಿದವ್ರಿ. ಚಂದ ಐತ್ರಿ? ಚಲೋ ಐತಿ. ಚಲೋ ಐತ್ರಿ? ಚೆನ್ನಾಗಿ ಮಾತಾಡಾರ? ಚೆನ್ನಾಗಿ ಮಾತಾಡ್ಯಾರ. ಈಗ ಈ ಪೂಜೆ ಮಾಡ್ತಿರೋ ಉದ್ದೇಶ ಏನ್ರಿ? ಉದ್ದೇಶ ಏನಂದ್ರೆ ರೀ, ನಾವೆಲ್ಲ ದೂರಿನ ದೇಶ ಮೇಲೆ ಅದವ್ರು, 300 ಕಿಲೋಮೀಟರ್ ಮೇಲೆ ಅದವ್ರು. ನಮ್ಗೆ ಅವ್ರ ಕಾಯೋದ್ರಿ. ಅವ್ರ ಕಾಗಿ 3 ವರ್ಷಕ್ಕೊಮ್ಮೆ ಕರ್ಕೊಂಬಂದು ಇಲ್ಲಿ ಪೂಜೆ ಮಾಡಿಸ್ತಾವ. 3 ವರ್ಷಕ್ಕೆ ಒಂದೇ ಸರಿ? ಎಲ್ಲಿ ಇರ್ತಿರೋ ಅಲ್ಲಿ? ಎಲ್ಲಿ ಇರ್ತಾವಲ್ರಿ, ಎಲ್ಲ ನಮ್ಮ ಸಂಬಂಧಿಕರೆಲ್ಲ ಕೂಡಿಸಿ ಪೂಜೆ ಮಾಡಿಸ್ತೇವ್ರಿ ನಾವು. ನಿಮ್ಮ ಎಷ್ಟಿದಾವ ಕುರಿ? ನಮ್ಮೊಂದು 300 ಹಾಕವ. ನೀವು ಹಂಗಾರೆ ಕೋಟಿಗೆ ಅಲ್ಲ, ಇಲ್ಲಿ ಬಂದಿರೋರೆಲ್ಲ ನಂಗೆ ಅನ್ಸೋ ಮಟ್ಟಿಗೆ ಎಲ್ಲರೂ ಕೋಟ್ಯಾರೆ. ಒಬ್ರು ಲಕ್ಷದಾರಿಲ್ಲ ಅನ್ಸುತ್ತೆ, ಎಲ್ಲರೂ ಕೋಟ್ಯಾರೆ. ಒಂದೊಂದು ಕುರಿ 20-25 ಹೋಗವ ದೊಡ್ಡವು. ಯಾವ್ದ್ರಿ ತೂಕದಂಗೆ ಹೋಗವ್ರಿ. ಅದ್ರದ್ದು ಬೆಲೆ ಕಟ್ಟಕ್ಕಾಗಲ್ರಿ. ಅದ್ರದ್ದು ಬೆಲೆ ಕಟ್ಟಕ್ಕಾಗಲ್ರಿ. ಬೆಲೆ ಕಟ್ಟಕ್ಕಾಗಂಗಿಲ್ಲ. ಅದು ಹೆಂಗಂದ್ರಿ ರೀ, ಯಾವ ಟೈಮ್ನಾಗ ಹೆಂಗ್ ಇರ್ತೈತಿ, ಯಾವ್ದು ರಸ ಇರ್ತೈತಿ, ಯಾವ್ದು ಬಡಕ್ ಇರ್ತೈತಿ, ಆ ಇರ್ತೈತಿ ಹೇಳಕ್ ಬರೋದು. ಅದ್ರದ್ದು ಬೆಲೆನ ಕಟ್ಟಕ್ವಾಗ್ರು. ಇಷ್ಟ ತೂಕ ಅಂದ್ರೆ ಇದು ಎಲ್ಲ ಒಂದೇ ಸೈಜ್ ಅಂತ ತೂಕ ಕಟ್ಟಕ್ ಬರಲ್ರಿ. ತೂಕ ಕಟ್ಟಕ್ ಬರಲ್ಲ. ಈಗ ಇಲ್ಲಿ ಎಷ್ಟು ಇದು ನೋಡ್ಕೊಂಡಿದ್ರಿ ನೀವೀಗ? ನಾವು 9 ಮನೆಯವ್ರದವ್ರಿ. 9 ಹೆಣ್ಣಾರ್ದವ್ರಿ. 9 ಮನೆಯವ್ರು ಇದ್ರಿ ಈಗ? 9 ಮನೆಯವರು ಬಂದು ಇಲ್ಲ ಸೇರಿ ಎಲ್ಲರೂ ನಿಮ್ಮ ಅಣ್ಣ ಎಲ್ಲ ಅಂತಂಬ್ರು ಬೀಗರು ಎಲ್ಲ ಇವ್ರದ್ದು ಎಲ್ಲರೂ. ಇವರೆಲ್ಲ ಊರಲ್ಲಿ ಇರಲ್ಲ ನೀವೆಲ್ಲ ಹಂಗಾರೆ? ಈಗ ನಮ್ ಬೀಗರು ನಮ್ಮವ್ರೆಲ್ಲ ಅಂತ ಅಂದ್ರೆ ಹೆಂಗ ಅಂತಂದ್ರ, ಈಗ ನಮ್ಮೂರು ಅಂತ ದಾವಣಗೆರೆ ಒಂದು 5 ಮನಿ ಇಲ್ಲಿದ್ರ, ಇನ್ನೊಂದು 5 ಮನಿ ಇನ್ನೊಂದು ಊರಾಗಿರ್ತಾವ. ಈಗ ನೀವೆಲ್ಲ ಊರ್ ಮನಿ ಬಿಟ್ಟು ಇಲ್ಲಿಗೆ ಬಂದಿದ್ರಿ? ಇಲ್ಲ, ಊರಾಗಿರೋದು ಊರಾಗದಾರ್ರಿ. ನಾವ್ ಇರೋದು ಇಲ್ಲಿದವ್ರಿ. ಆಮೇಲೆ ಈಗ ಕುರಿ ಕಾಯರ್ ಇಲ್ಲಿ ಇರ್ತಾವ್ರಿ. ಹುಡುಗರ ಸಾಲಿ ಕಲ್ಸಿ ಅಂತ ಮಾಡ್ಕೊಂತ ಅಲ್ಲಿ ಊರಾಗ ಇರ್ತಾರ. ನಿಮಗೆ ಎಷ್ಟು ಜನ? ನಾವ್ 3 ಮಂದಿ ಅಂತಂಬ್ರಿ. ನೀವು 3 ಮಂದಿ. ನಿಮಗೆ ಎಷ್ಟು ಜನ? 4 ಮಂದಿ ರೀ. 4 ಮಂದಿ. ನಿಮಗೆ 4 ಮಂದಿ ಮಕ್ಕಳು? ಹೌದೇನ್ರಿ? ಈಗ ಏನ್ ಮಾಡಕತ್ತಾರ ಅವರೆಲ್ಲ? ಎಲ್ಲ ಹೆಣ್ಮಕ್ಳು 3 ಮಂದಿ ರೀ, ಒಬ್ಬ ಗಂಡ್ ಮಗ ರೀ. ಮದ್ವೆ ಮಾಡ್ಕೊಟ್ಟಿರಿ? ಹೆಣ್ಮಕ್ಳು ಮಾಡಿಕೊಟ್ಟೇವ್ರಿ. ಮಾಡ್ಕೊಟ್ಟಿರಿ. ಈಗ ನೀವು ಈ ದಾವಣಗೆರೆ ಬಂದಿರಲ್ಲ, ಈಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ನೀವೆಲ್ಲ? ನಾವ್ ಇದೇ ಏರಿಯಾದಾಗ ಇರ್ತವ್ರಿ, ಎಲ್ಲಿ ಹೋಗಲ್ಲ. ಹರಪನಹಳ್ಳಿ ಬಹಳ ಹಾವೇರಿ ತಕ ಹೋಗಿ. ಈಗ ಮತ್ತೆ ಸಿದ್ದಪ್ಪಜ್ಜರ್ ಹೇಳೋರು ಅವ್ರು ಗದಗ ಹೋಗ್ತಾರಂತವ್ರು? ಅವ್ರು ಹೋಗ್ತಾರ ಎಲ್ಲ ಕಡೆ, ಎಲ್ಲ ಅವ್ರವ್ರ ಎಷ್ಟಾರ ಅದು ಹೋಗ್ಬೋದು. ಹಂಗ ನಡೀತದ? ನಡೀತೈತಿ. ಯಾವ ಕಡೆ ಹೋಗ್ತಾರ? ಹುಬ್ಳಿ ಕಡೆ ಹೋಗ್ಯಾವ್ರಿ, ಕೆಲವ್ರು ರಾಣೆಬೆನ್ನೂರ್ ಕಡೆ ಹೋಗ್ಯಾವು. ಅವ್ರ ಇಷ್ಟ ಇದ್ದಂಗೆ ಹೋಗ್ಯಾವ. ಈಗ ಏನ್ ದೇವ್ರ ಬರ್ತೈತೆ ಅನ್ನತ್ಲೆ ಎಲ್ಲಾರು ಇಲ್ಲಿ ಒಂತಾಗ ಸೇರಿದವ್ರು. ಈಗ ಮತ್ತೆ ಇವತ್ತು ಕುರಿ ಹೋಗಿಲ್ಲಲ್ಲ, ಅವಕ್ಕೇನ್ ಮೇವು ಮತ್ತೆ ಊಟ ಮಾಡ್ಕೊಂಡ್ ಹೋಗ್ಬಿಡ್ತಾರ್ರಿ. ದೇವ್ರ ಪೂಜೆ ಮುಗಿತು ಎಲ್ಲ ಆತು, ಊಟ ಮಾಡ್ಕೊಂಡ್ ಹೋಗ್ಬಿಡ್ತಾವನ್ನ.
ಅದ್ರ ಪಾಡಿಗೆ ಅವು ಕೆಲಸ ನಿಮ್ ಪಾಡಿ ಹಬ್ಬ ಅಂದ್ರೆ ಇಷ್ಟ ನಿಮ್ದು ಹಿಂಗ ಒಂದ್ ದಿವಸ ಅಂದ್ರೆ ಅರ್ಧ ದಿವಸ ಅಷ್ಟ ಪೂರಾಗತಿ ಏನು ಇದು ಮಾಡಂಗಿಲ್ಲ ಅಷ್ಟೇ ರೀ ನಮ್ಮದು. ಮತ್ತೆ ಈಗ ಇನ್ನೊಂದು ತಾಸಿಗೆ ಅಂದ್ರೆ ಎಲ್ಲಾರು ಆತ ತಮ್ಮ ಪಾಡಿಗೆ ಹೋಗಿ ಬಿಡ್ತಾರ. ನಮ್ಮ ಪಾಡಿದ್ದಂಗೆ ನಾವು ದೇವ್ರ ಏನೇನ್ ಮಾಡೋದೈತೆ ಅದು ಮಾಡು, ಆ ದೇವ್ರನ್ನ ಮಾತು ಅವ್ರ ಪಾಡಿಗೆ ಅವ್ರು ಹೋಗಿ ಬಿಡ್ತಾರ. ಮತ್ತೆ ನಮ್ಮ ಮುಂದಿನ ತಮ್ಮ ಎಲ್ಲೆಲ್ಲಿ ಇಷ್ಟ ಆದ್ರೆ ಅಲ್ಲಿ ಹೋಗಿ ಬಿಡ್ತಾರೆ. ಅದೇ ಕೆಲಸ. ಈಗ ನನಗ ಒಂದ್ ಹೇಳ್ರಿ, ಇಷ್ಟು ಜನ ಕುರುಬ್ರು ಬಂದಿದ್ರಿ, ನನಗಂತೂ ಗೊತ್ತಿಲ್ಲಪ್ಪ ಒಂದ್ ವಿಚಾರ ಏನಂತ ಅಂದ್ರ ಕುರುಬ ಅಂತ ಹೆಸರು ಎದಕ್ ಬಂತ ನನಗೆ ಇದು ಗೊತ್ತು. ಏನಂತ ಅಂದ್ರೆ ಕುರುಬ್ರು ಎಲ್ಲದ್ರಲ್ಲೂ ಶ್ರೇಷ್ಠ. ಅವ್ರು ಇದ್ದಿದ್ದ ಕೆಲಸ ಅಂದ್ರೆ ಯಾವ್ದಾರ ಕೆಲಸಕ್ಕೆ ಪ್ರಮುಖ ಅಂದ್ರೆ ಕುರುಬ್ರೆ, ಯಾಕೆಂದ್ರೆ ಅವ್ರು ಒಂಥರ ದೇವ್ರ ವರದಾನ ಅಂತ ಅಂತಾರೆ. ಹೌದ್ರಾ? ಇದು ಯಾಕೆ ವದಂತಿ ಬಂತು ಅಂತೇಳಿ? ಕೈಲಾಸದಿಂದ ಶಿವಪಾರ್ವತಿಯವರು ಸಂಚಾರಕ್ಕೆ ಬಂದ ಟೈಮ್ದಾಗ ರೀ ಭೂಲೋಕಕ್ಕೆ ಅಧಿಪತಿ ಯಾರು ರೀ ನಮ್ಮ ಲೇಖದ ಪ್ರಕಾರ ಈ ಹಾಲದಿಂದ 2 ಗೊಂಬಿ ತಯಾರು ಮಾಡಿ ತಾಯಿ ಹಾಲಿಂದ ಮಣ್ಣಿನಿಂದ 2 ಗೊಂಬೆ ಮಾಡಿ ಅವಕ್ಕೆ 2 ಕೂಸ್ ಪರಮಾತ್ಮ ಜೋಕಾಲ್ ತುಂಬಿ ಅವಕ್ಕೆ 2 ಮದ್ವಿ ಮಾಡಿ ಈ ಭೂಲೋಕದ ಅಧಿಪತಿ ಆಗಲತ್ತಲ್ರಿ ಇಬ್ರು ಮುದ್ದಗೌಡತ್ತಲ್ಲಿ ಆಶೀರ್ವಾದ ಮಾಡಿ ಶಿವಪಾರ್ವತಿ ಅವ್ರಿಗೆ ಆದಿಗೊಂಡ ಮಗ ಹುಟ್ಟಿ ಆದಿಗೊಂಡನ ಹೊಟ್ಟಿಲಿ 6 ಮಂದಿ ಮಕ್ಕಳ್ರಿ. ಅವ್ರ ಕಡಿವಟ್ಟ ಉಂಡಾಡು ಪದ್ಮಾನ್ 6 ಮಂದಿ ಒಳಗೆ ಕಡಿವಟ್ಟ ಪದ್ಮಾನ್ ಉಂಡಾಡು ಪದ್ಮಾನ್. ಅವನ ಹೊಟ್ಟಿಲಿ ಏನ್ ಅವನಿಂದ ಸೃಷ್ಟಿ ಬೆಳಿತ್ರಿ ಅವನಿಂದ ಕುರುಬರ್ತ ಹೆಸರು ಬಂದ. ಈ ಕುರುಬಂದ ಸೃಷ್ಟಿಯಾಗ ಪಾರ್ವತಿಯಿಂದ ಹಾಲಿನ ಒಂದು ಕಣದಿಂದ ಪಾರ್ವತಿ ಪರಮೇಶ್ವರ ಅವ್ರ ಆಶೀರ್ವಾದದಿಂದ ಕುರುಬತ್ತೆ. ಈ ಶ್ರೇಷ್ಠ ಅಂತಂದ್ರಲ್ಲ ಅದಕ್ಕೆ ಹಂಗಂದ್ರೆ ಶ್ರೇಷ್ಠ ಅಂದ್ರೆ ಇದಾರೆ ಸರ್. ಪಾರ್ವತಿ ಪರಮೇಶ್ವರದಿಂದ ಉತ್ಪತ್ತಿ ಆತು. ಪದ್ಮ ಶಿವಪದ್ಮಗ ನೇಗಲ್ ಹೊಡಿಯೋ ಟೈಮ್ದಾಗ ಹುತ್ತಾಗಿಂದ ಕುರಿಗಳಿದ್ದು ರೀ. ನಮ್ಮ ಮೊದಲು ಅವ್ರು ಮುಚ್ಚಿ ಹೋಗಿರ್ರಿ. ಪಾರ್ವತಿ ಪರಮೇಶ್ವರ ಕಾದ್ರೆ ಅವರು ಹುತ್ತಿ ಒಳಗ ಕುರಿ ಹಾಕಿ ಹೋಗಿರ್ರಿ. ಅವ್ರು ಹುತ್ತಿ ಒಳಗ ಕುರಿ ಹಾಕಿ ಹೋಗಿರು. ಆ ಕುರಿ ಇವ ಪದ್ಮನ್ ಗೌಡ ಇವ ನೇಗಲ ಭೂಮಿಗೆ ನೇಗಲ ಹೊಡಿಯೋದಾಗ ಗುತ್ತಿಗೆ ನೇಗಲ ಹಚ್ಚಬಿಡ್ತಾ ಅಣಗಳು ಹೇಳ್ರಿ 5 ಮಂದಿ. ಅವ ಒಬ್ಬ ಕೇಳದಿಲ್ಲ ಗುತ್ತಿಗೆ ನೇಗಲ ಹಚ್ಚಿ ಹೊಡೆದ. ಮತ್ತ ಗುತ್ತಿಯಾಗಿ ಕುರಿಗಳು ಇದ್ರಿ. ಇವ ಕುರಿಗಳ ಮೇಲೆ ಬೆಣ್ಣ ಐತವಾದ. ಇವ್ರು ಉಳ್ಕದಾರ ಈ ಕಡೆ ಉಳಿದ್ರಿ. ಇವ್ರ 5 ಕುರಿದಿಂದ ನೇಗಲದಿಂದ ಏನು ಕುರಿ ಹುಟ್ಟಿದ್ರಿ ರೀ ಶಿವಪಾರ್ವತಿ ಮತ್ತೆ ಒಳ್ಳೆ ಆಶೀರ್ವಾದ ಮಾಡ್ರಿ. ಅವ್ರು ನೀ ಕುರಿ ಹುಟ್ಟಿದ ಬಗ್ಗೆ ಕುರಿ ಕಾಕೋತ ಹೋಗಿ ನಿನ್ ಮುಂದೆ ಹಾಲ್ ಮತ ಅಂತ ಹುಟ್ಟತೈತಿ. ಹಾಲ್ ಮತ ಕುರುಬ್ರ ಒಳಗೆ ನೀನ ಲೀಡರ್ ಹಾಕಿ, ನೀನ ಬಾಸ್ ಹಾಕಿ, ನೀನ ಎಲ್ಲಾ ಅಧಿಪತಿ ಹಾಕಿ. ಅದಕ್ಕೆ ಹಾಲ್ ಮತ ಅಂದ್ರೆ ಎಲ್ಲಾ ಹಾಲ್ ಮತ ರೀ. ಅವ್ ಏನ್ ಮಾಡಿದ ಕುರುಬ ಈಗ ಒಬ್ಬ ಅಣ್ಣ ಹಾಲು ಬಿಡಕ್ ಬರ್ತಕಲೆ ಒಂದು ಸರಿ ಹಾಲು ಕೊಟ್ರಿ. ಅದಕ್ಕಾಗಿ ನಮ್ಗೆ ಹಾಲ್ ಮತ ಅಂತ ಹೆಸರು ಬಂದಿದೆ. ಹಾಲು ಮತ ಅಂತ ಹೆಸರು ಬರಕ್ ಅದೇ ಕಾರಣ. ಈಗ ನೋಡ್ರಿ ಒಂದ್ ಏನು ಕುರಿ ಕಾದಾರಲ್ಲ ಅಲ್ಲಿಂದ್ರ ಅದ ಸಕಳದಿಂದ ಈಗ ನಾವು ಒಂದ್ 5 ಸಾಕಿರ ನೋಡ್ರಿ ನಮ್ದು ಹೊಟ್ಟೆ ತುಂಬಿಸ್ತೈತ್ರಿ. ಈ ಭೂಮಿ ಎಲ್ಲ ಅವ್ರ 5 ಮಂದಿಗೆ ಹಣಗಳಿಗೆ ಬಿಟ್ಟು ಹೋಗ್ರಿ. ಇದನ್ನ ಅವ್ ಒಬ್ಬ ಕುರುಬತೆ ಏನಾದ ನಾವು ಕುರುಬರ ಆಗಿದವ್ರಿ. ಹೌದೇನ್ರಿ? ಅವ್ರ 5 ಮಂದಿ ಹಿಂದೆ ಉಳ್ದಾರಲ್ಲ ಅವರೆಲ್ಲ ಭೂಮಿಗೆ ಅಧಿಪತಿ ಆದ್ರಿ. ನಮ್ಮ ಶಿವಪದ್ಮ ಏನ್ ಕುರಿ ಹೊಡ್ಕೊಂಡು ಗುಡ್ದಾಗ ಹೋಗಿ ಹೊಳ್ಳಿ ಬಂದ್ರಿ. ಅವಾಗ ಏನ್ ಕೇಳ್ಕೊಂಡವ ನೀವೆಲ್ಲ ಹೊಲ ನನಗೆ ಏನು ಕೊಡ್ಬೇಡ್ರಿ, ನನಗೆ ಬರೀ ನೀವು ಮೇಷದ ಹಕಲ ಕೊಡ್ರಿ. ಫಸ್ಟ್ನೇ ಹಕಲ ನನಗೆ ಕೊಡ್ಬೇಕು. ಬೆಳೆ ನೀವು ತಗೊಳ್ಳೋದು ಬರೀ ಮೇಸಾಗ ಕೊಡೋದು. ಓ ಸ್ನೇಹಿತರೆ, ಇವ್ರು ಹೇಳ್ತಿರೋದು ಹೆಂಗೆ ಅಂತಂದ್ರೆ ಬೆಳೆದಿರೋ ಬೆಳೆನ ನೀನ್ ತಗೊಳಪ್ಪ, ನೀನ್ ಏನಾರು ಮಾಡ್ಕ, ಮಾರ್ಕೋ, ತಿನ್ಕೋ, ಏನಾರು ಮಾಡು. ಇಲ್ಲಿ ಬಂದಿರುವಂತ ಹುಲ್ ಕಡ್ಡಿ ಇರ್ತಾವಲ್ಲ ಅದು ನಮಗ್ ಬೇಕಷ್ಟೇ. ಶಿವಪದ್ಮನ್ ರೀ ಭೂಮಿ ಬೇಡಿಲ್ರಿ, ಹಕಲ ಬೇಡ್ಕೊಂಡ್ರಿ. ಹಕಲ ಬೇಡ್ಕೊಂಡ್ ಶಿವಪಾರ್ವತಿಯಿಂದ ಸೆಮ್ಮೆ ಪಟ್ಕೊಂಡ ನೀ ಕುರಿಗಳು ಮೆಸ್ಕೋತ ಮುಂದೆ ಹಾಲ್ ಮತ ಅಂತ ಉದ್ಭುತ ಆಕೈತಿ. ನೀ ಹಾಲ್ ಮತ ಒಡೆ ಹಾಕೈತಿ. ನಮ್ಮ ಶಿವಪದ್ಮನಿಂದ ಹಾಲ್ ಮತ ಹುಟ್ಟೈತಿ. ಕುರುಬನ ಹೆಸರು ಶಿವಪದ್ಮನಿಂದ ಬಂದೈತಿ. ಶಿವಪದ್ಮ ಅಂತ ಶಿವಪದ್ಮನಿಂದ ಮತ್ತು ಅವ್ನು ಬೆಳಿ ತಕ್ಕೊಂಡ ಹಕಲ ಕುಡ್ದಾದ್ರಿ. ಅವ ಇಲ್ಲಪ್ಪ ಅಣ್ಣ ನೀನು ಹೊಲದಾಗ ನಾ ಕುರಿ ಕೆಡುತ್ತೇನು, ಅದಕ್ಕೆ ಹಿಕ್ಕಿ ಹಾಕ್ಸ್ತಾನು, ನನಗ ಸರಿ ಕಾಳು ಕೊಡ್ಬೇಕಂತ ಹೇಳಿದ. ಅದ ಧರ್ಮ ಈಗ ನೋಡ್ಸರ ಧರ್ಮ ರೀ. ನಾವು ಮಂದಿ ಹೊಲ ನಾವು ಕುರಿ ತರ್ಬೇಕಾದ್ರೆ ಅವಾಗ ಅದ ಧರ್ಮ. ನಮ್ಮ ಅಣ್ಣಾರ್ದಾರ 200 ಕುರಿ 300 ಹೇಳಿದ 300. ನೋಡ್ರಿ ಈ ಮಳಿ ಗಾಳಿ ಅವಾಗ ಜಾಸ್ತಿ ಮೇಯಕ್ ಊಟ ಮಾಡಕ್ ಅವ್ಕ ಸಾಸುದಿಲ್ಲ. ಮೇವ್ ಇದ್ದಾಗ ರೋಗ ಬಂದ್ಬಿಡ್ತೈತ್ರಿ. ಅವಕ್ ಬಂದ್ಬಿಡ್ತೈತಿ ಅವಕ್ಕೂ ನಾನಾ ಅದಾರಿ ಬರ್ತೈತಿ. ಹಿಂಗ ಅವಕ್ಕೂ ಅದಾರಿ ಬಂದ್ಬಿಡ್ತೈತಿ. ಏನ್ ಮಾಡಿ ಕಂಟ್ರೋಲ್ ಆಗಂಗಿಲ್ರಿ. 50 ಕುರಿಯೋದು 10,000 20,000 ಔಷಧ ಹಾಕಿದ್ರು ಕಡಿಮೆ. ಅದ್ರಾಗ ಸತ್ತು ಬೀರ್ ದೇವ್ರ ಇಟ್ಟೆಲ್ಲ ಮಾಯವ್ವ ಬರಮ ದೇವ್ರ ಅಮೋಘ ಸಿದ್ಧಾತ ನಮ್ಮ ಕುರುಬರ ಒಳಗೆ ದೇವಸ್ಥಾನ ಆಗಿದಾವ್ರಿ. ಆ ದೇವ್ರ ತಂದ ಕಿಶನ್ ನಾವು ಒಂದು ಈ ಕುರಿ ಒಳಗೆ ಒಂದು ಶಾಂತಿ ಮಾಡತ್ ಹೇಳಿ ಈ ಕುರಿ ಒಳಗೆ ನಾವು ತಂದು ಬಿಟ್ಟು ಅಂದ್ರೆ ನೀ ಕುರಿ ಹುಟ್ಟಿದ ಬಗ್ಗೆ ಕುರಿ ಕಾಕೋತ ಹೋಗಿ ನಿನ್ ಮುಂದೆ ಹಾಲ್ ಮತ ಅಂತ ಹುಟ್ಟತೈತಿ. ಹಾಲ್ ಮತ ಕುರುಬರ ಒಳಗೆ ನೀನ ಲೀಡರ್ ಹಾಕಿ, ನೀನ ಬಾಸ್ ಹಾಕಿ, ನೀನ ಎಲ್ಲಾ ಅಧಿಪತಿ ಹಾಕಿ. ಅದಕ್ಕೆ ಹಾಲ್ ಮತ ಅಂದ್ರೆ ಎಲ್ಲಾ ಹಾಲ್ ಮತ ರೀ. ಅವ್ರ ಸ್ವಲ್ಪ ರೋಗ ರುಚಿ ದೂರ ಹಾಕವ್ರಿ ಸರ್. ದೂರ ಒಟ್ನಲ್ಲಿ ನೀವ್ ಹೆಂಗಪ್ಪ ಅಂತ ಅಂದ್ರೆ ಈಗ ಎಷ್ಟ ಜಗತ್ತು ಮುಂದುವರೆದ್ರು ಕೂಡ ನೀವು ದೇವ್ರನ್ನ ಬಿಟ್ಟು ಮುಂದುವರೆಯಂಗಿಲ್ಲ. ನಮ್ಮದು ಏನೈತ್ರಿ ಹಣ್ಣಿ ಮೇಲೆ ಭಂಡಾರ ಹಚ್ತವ್ರಿ. ಅವ್ರು ಇವತ್ತು ಹಚ್ತಾರ್ರಿ. ಅವ್ರು 5 ಮಂದಿ ಕುಲ್ಲಾಗಿದ್ದಾರೆ. ಅವ್ರ ಇವತ್ತು ಹಚ್ತಾರ್ರಿ, ನಾವು ಭಂಡಾರ ಹಚ್ತೀವಿ. ಒಟ್ಟು ನೀವ್ ಹೆಂಗಪ್ಪ ಅಂತ ಅಂದ್ರೆ ಕುರಿಯಿಂದನೇ ಜೀವನ ಕಟ್ಕೊಂಡು ಕುರಿಯಿಂದನೇ ಎಲ್ಲ ನಿಮ್ದೆಲ್ಲ. ಈಗ ಅಜ್ಜರೇ ನಾನ್ ಕೇಳಿರೋದು ಏನಪ್ಪಾ ಅಂತಂದ್ರ ಈ ತ್ವಾಳಗಳಿದಾವಲ್ಲ, ತ್ವಾಳಗಳು ಕುರುಬ್ರಿಗೆ ಸ್ನೇಹಿತರು ಅಂತಾರೆ. ಯಾಕೆ? ನಮ್ಮದು ಒಂದು ಅಣ್ತಮ್ರಿ ಅವ್. ಅದು ಯಾಕಂದ್ರೆ ಸರ ಈಗ ನಾವು ಪದಮಗೌಂಡ ಅಂತ ಹೇಳಿದ್ರಲ್ಲ ಸರ್. ಇದೀಗ ಪದಮಗೌಂಡ ಕುರಿ ಕಾಕೋತ ಬಂದ ಇವ ಉಳ್ದ ಅವ್ರ 5 ಮಂದಿ ಅಲ್ಲಿ
ಊರಾಗ ಉಳಿದ್ರು. ಉಳಿದ ನಂತರ ಇವ್ ಹಂಗ ದೇಶ ತಿರ್ಗಾಡ್ಕೊತ ಬಂದ. ಕಾಡ ಗುಡದಾಗ ಇವ್ ಹಾದ್ಲ. ಅಲ್ಲಿ ರಕ್ಷಿ ಇತ್ತು, ರಕ್ಷಿ ಗವೆ ಇತ್ತು. ಆ ಗವ್ಯದಾಗ ಒಬ್ಬಕಿನ ಹೆಣ್ಮಗಳನ್ನ ಚುಂಬಲಾದೇವಿ ಅಂತಂದ ಆ ರಕ್ಷಿ ಓದಾಕಿನ ಜಾಪಾನ ಮಾಡ್ತಿತ್ತು. ಜಾಪಾನ ಮಾಡೋ ಟೈಮ್ದಾಗ ಇವಂಗ ಆ ಪರಮಾತ್ಮ ಹಾಲು ಹಿಂಡಿ ಬೆಂಕಿ ನೀ ಹೋಗಿ ಇಸ್ಕೊಂಬ ಆತಳಂದ ಹೇಳ್ದ. ಯಾರಿಗೆ ಹೇಳಿರೋದು? ಅವ ಪರಮಾತ್ಮ ಹೇಳಿದ್ರಿ, ಪದ್ಮಗೊಂಡಿಗೆ ಹೇಳಿ. ಹಂಗ ಹಾಲು ಹಿಂಡಿ ಬೆಂಕಿ ಹುಡ್ಕೋತ ಹೋದ. ಅಲ್ಲಿ ಹೊಗಿ ಎದ್ದಿತ್ತು. ಅಲ್ಲಿ ರಕ್ಷಿದಾಗ ಚುಂಬಲಾದೇವಿ ಅಡಿಗೆ ಮಾಡತ್ತಳು. ಅಲ್ಲಿ ಹೋದ ನಂತರ ರಾಕ್ಷಿದ ಹೊರಗೆ ಸಂಚಾರಕ್ಕೆ ಹೋಗಿತ್ರ ಮೇಯ್ಲಾಕ್ ಹೋಗಿತ್ರಿ ಅದ್ ರಕ್ಷಿ. ಅಲ್ಲಿ ಹೋಗಿ ಕಿಶನ್ ಆ ರಕ್ಷಿ ಗವ್ಯದಾಗ ಹೋಗಿ ಬೆಂಕಿ ಕೊಟ್ಟ. ಅಲ್ಲಿ ಒಂದ್ ರೂಪ ಬೇರೆ ತೊಟ್ಕೊಂಡು ಹೋಗಿದ್ರಿ. ಯಾರು? ಪದ್ಮಗೌಡ. ಒಂದ್ ರೂಪ ಬೇರೆ ತೊಟ್ಕೊಂಡು ಹೋಗಿ ಆ ರಕ್ಷಿ ಗವ್ಯದಾಗ ಚುಮಲಾದೇವಿ ಅನ್ನಕ್ಕಿನ ತಗೊಂಬಂದ್ ಆಕೆಲ್ಲ ಲಗ್ನ ಆದ್ರೆ ಆಕೆ ಅಂದಳ್ರಿ, ಇಲ್ಲಿ ನೀ ಇಂಥ ಜಾಗದಾಗ ಯಾಕೆ ಬಂದಿ? ನಮ್ಮ ತಾಯಿ ಬಂದಳಂದ್ರ ನಿನ್ನ ತಿಂದು ಬಿಡ್ತಾಳು. ನೀ ಯಾಕೆ ಇಲ್ಲಿ ಬಂದಿ ಅಂತಂದಳು. ನಿಮ್ಮ ತಾಯಿ ನಾ ಆಕಿನ ಸಂವಾರ ಮಾಡಕ್ಕೆ ನಾ ಗುತ್ತಿಗೆ ಅದು, ನೀನು ನನ್ನ ಬಲ್ಲ ಬರ್ತೇನೆ ಕೇಳ. ಬರ್ತಾನೆ ಅಂದಳು ಆಕಿ. ಆನಲ್ಲೇ ಆ ರಕ್ಷಿ ಬತ್ತ. ಅದ್ರದ್ದು ಎಲ್ಲಿ ಮರಣ ಆಗ್ತೈತ್ಲ ಎಂತಲ್ಲಿ ಐತೆ ಅನ್ನೋದ ಆಕೆ ಹೇಳ ಚುಮಲಾದೇವಿ ಹೇಳಲ್ಲ ಅಂತ ಹಿಂದ್ರ ಆ ರಕ್ಷಿ ಸಂವಾರ ಮಾಡಿದವ. ರಕ್ಷಿ ಸಂವಾರ ಮಾಡಿ ಚುಮಲಾದೇವಿನ ಕರ್ಕೊಂಡು ಹೋಗುತ್ನಾಗ ಅದ್ ರಕ್ಷಿ ಒಂದ್ ಶಾಪ ಶಾಪ್ ಕೊಡ್ತೀರ. ಅದ ಏನ್ ಅನ್ನಕೈತಂದ್ರಿ, ನೀ ಮಾಡೋದು ಮಾಡಿದಿ ಇದನ್ನ, ಆದ್ರ ನನಗೆ ನಿನ್ನ ಕುರಿಯಾಗ ಒಂದ ನನ್ನ ಪಾಲ್ ಬೇಕು. ಯಾರು ಕೇಳಿದ್ದೀತರ? ಆ ರಕ್ಷಿ. ಅಂದ್ರೆ ಎಲ್ಲದನ್ನು ಕಾಪಾಡ್ತಿರೋ. ಆ ರಕ್ಷಿ ಎಲ್ಲಾರನು ಇಲ್ರಿ, ಆ ಚುಮಲಾದೇವಿನ ಸಾಕಿತ್ತದ ರಕ್ಷಿ. ರಕ್ಷೆ ಅಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ರಾಕ್ಷಸ. ರಾಕ್ಷಸ ಅದಕ್ಕೆ ನಾನು ಸಂವಾರ ನೀವು ಮಾಡತ್ತಿಲ್ಲ, ನಾನು ಜೀವ ತೆಗೈತಿಲ್ಲ, ನಾ ಬೇಡ್ದ ವರ ನೀ ಕೊಡ್ಬೇಕು ಅಂತ ನಾವು ವಚನ ತಗೋತಾರ. ನೀ ಏನ್ ಕೇಳ್ತಿ ಕೇಳಂದ. ನಾ ಮುಂದಾಗಿ ತಾಳಾಗಿ ಹುಟ್ಟು ಬರ್ತಾನಲ್ಲ ನಿನ್ನ ಒಳಗ ಅರ್ಧ ಪಾಲ್ ನಿನ್ನ ಹೊಟ್ಟೆ ಒಂದ್ ತಗೋತನಲ್ಲ, ಅದಕ್ಕೆ ನೀ ಗಪ್ಪಿರ್ಬೇಕು. ನಿನ್ಗೆ ನನಗೆ ಸುಖ ಆಗ್ತೈತಿ. ಆ ರಕ್ಷಿ ಏನ್ ಹೇಳಿದ್ರಲ್ಲ ಅದು ಯಾವ್ದು ಮನಸ್ಸಿಗೆ ಬರ್ತೈತಿ ಅದನ್ನ ಒಯ್ತೈತ್ರಿ. ಅಂದ್ರೆ ನೀವು ಸುಮ್ ಬಿಟ್ಟಿರಾಗ ಯಾರು ತಗೊಂಡೋಗಿ ಸುಮ್ ಬಿಟ್ಬಿಡ್ತೀರಿ? ಇಲ್ರಿ, ಅದು ಸುಮಾರು ಒಯ್ದುಲ್ರಿ. ಅದ ರೋಗ ಬಂದದ್ದು ಒಯ್ದುಲ್ರಿ. ಅದು ಕಸಾರಿಗೆ ಬರ್ತೈತಿರಲ್ಲ ನಮ್ಗತೆ ಹಂಗ ಕಸಾರಿಗೆ ಬಂದು ಒಯ್ದ್ರು ಚಲೋ ಯಾವ್ದು ಇರ್ತೈತಿರಲ್ಲ ಫೇಮಸ್ ಅದನ್ನ ಒಯ್ತೈತ್ರಿ. ಚೆನ್ನಾಗಿ ದುಡ್ಡು ಕೊಡ್ತೈತಿ ಅಂತ ನಿಮ್ಗೆ ಅನ್ಸಿರ್ತೈತಲ್ಲ, ಹೋಯ್ತೈತ್ರಿ. ಅದ್ರದ ಅವಾಗಿಂದ ಅದು ಮಾತು ಕೊಟ್ಟದೈತೆ. ಅದ್ರೊಳಗ ಈ ನಮ್ಮ ಪದಮಾನ ಒಳಗ ಕುರಿಗಾರಿಗೆ ಏನ್ ಅದಾವ್ರಲ್ಲ ಅದ್ರೊಳಗ ಪಾಲ್ ಐತ್ರಿ. ಅದು ತೋಳಕ್ ಪಾಲ್ ಐತಿ. ಅದ ತೋಳ ತೋಳ ಹುಟ್ಟು ಬಂದೈತ್ರಿ. ಒಬ್ಬ ಸ್ನೇಹಿತರು ಇವ್ರು ಹೇಳ್ತಿರೋದೇನಪ್ಪ ಅಂದ್ರೆ ಅವ್ರ ಭಾಷೆ ನಿಮ್ಗೆ ಅರ್ಥ ಆಗ್ತಿದೆಲ್ಲ ಗೊತ್ತಿಲ್ಲ. ಅವ್ರು ಹೇಳ್ತಿರೋದೇನಪ್ಪ ಅಂತಂದ್ರೆ ಈಗ ಒಂದ್ ಕತೆ ಇರುತ್ತೆ, ಅದ್ರಲ್ಲಿ ರಾಕ್ಷಸ ಬಂದ್ಬಿಟ್ಟು ಒಂದ್ ವರ ಕೇಳ್ತಾನೆ. ಏನಂತ ಅಂದ್ರೆ ನಾನು ಮುಂದಿನ ಜನ್ಮದಲ್ಲಿ ಕುರಿಯ ಅಂದ್ರೆ ಏನೋ ತೋಳ ಆಗ್ಬಿಟ್ಟಾಗ ನನಗೆ ನಿಮ್ ಕುರಿಗಾರರದ ಒಂದು ಕುರಿ ಹಿಂಡಲ್ಲಿ ನಾನು ಆರ್ಸಿದ ಒಂದು ಕುರಿ ಬೇಕು, ನನ್ನ ಹಟ್ಟಿಗೆ ಅದೊಂದ ಇದಾಗಬೇಕಂತ ಹೇಳ್ತಾರೆ. ಅವಾಗ ಇವ್ರು ಏನಂತಾರ ಆ ನಂತರ ಅದ ಅಂದಿಂದ ಇವತ್ತಿನ ತನಕ ಅದ್ ಹಂಗ ಉಳದೈತೆ. ಅದ ತಾಳರ ಅದ್ ನಮ್ಮ ಸ್ನೇಹಿತ ಇದ್ದಂಗನಾರ ಸ್ನೇಹಿತ. ಆಮೇಲೆ ಈಗ ನಿಮ್ಗ ತೋಳ ಬಂತು ಅಂದ್ರೆ ಎಚ್ಚರ ನೀವೆಲ್ಲ ಎಚ್ಚರ ಆಗ್ತೈತೆ. ಎಚ್ಚರ ಆರನು ಅದಕ್ಕೆ ಏನು ಬೇಕಾಗಿರ್ತೈತಿರಲ್ಲ ಅದು ತಗೊಂಡ್ ಹೋಗಿ ಬಿಡ್ತೈತ್ರಿ. ನೀವ್ ಏನ್ ಮಾಡ್ರ ತಡೆಯಂಗಿಲ್ಲ. ಏನ್ ಮಾಡಿ ಯಾರು ಕೇಳೋದಿಲ್ರಿ. ತಾಳ ಅಂದ್ರ ಆತರ ಅದ್ರ ಮೊದಲ ರಕ್ಷಿ ಅವತಾರ ಇದ್ದಿರ್ತದ ಪೈಲ. ಅದೇನು ಯಾರು ಕೇಳುದಿಲ್ಲ. ಅದು ಕತೆ ಆಯ್ತು. ಒಂದು ಪಕ್ಷ ಏನಪ್ಪಾ ಅಂತಂದ್ರೆ ತೋಳ ಅನ್ನೋದು ಕುರಿಗಾರರಿಗೆ ಈ ತರ ಒಂದ್ ಕತೆ, ಇದು ಒಂದು ದೈವೇಚ್ಛ ಆಗಿದೆ, ನಡೀತದ. ಆದ್ರೆ ಈಗ ನೀವು ಬುದ್ಧಿವಂತರಾಗಿರಿ. ನಾ ಹೇಳ ಸುಮ್ಮನೆ ಮಾತಾಡಕತ್ತೀನಿ. ಈಗ ನೀವು ಬುದ್ಧಿವಂತರಾಗಿರಿ. ಈಗ ನೀವು ಗನ್ನು ಪನ್ನವೆಲ್ಲ ಈಗೆಲ್ಲ ಬಂದ ಅದರಿಂದ ಹೆದರ್ಸೋದ ನಮ್ದು ಹೆಂಗ ಧರ್ಮ ಐತಂದ್ರೆ ಹಿಂದ್ ಮಾತು ಕೊಟ್ಟದೈತ್ರ. ಪದ್ಮಾನಗೌಡ ಮಾತು ಕೊಟ್ಟದೈತ್ರ. ಅದ ಈಗಿನ ಕುರುಬರು ನಾವು ಅದನ್ನ ಅದಕ್ಕೆ ಏನ್ ಕೈ ಹಚ್ಚಕ್ ಬರೋದಿಲ್ಲ. ಎಲ್ಲಾ ಪಿಸ್ತೂಲು ಅದು ಇದು ನಮ್ಗೆ ಇರ್ಸೇದಾರ ಎಲ್ಲ ಪಿಸ್ತೂಲು ಎಲ್ಲ ಅದಾವ್ರಿ. ಹಂಗಲ್ರಿ, ಆದ್ರೂ ಅದಕ್ಕೆ ಒಟ್ಟೆ ಏನು ಮಾಡಕ್ ಮಾಡೋದಿಲ್ಲ. ಏನಾರ ಮಾಡಿ ನಾವು ಕೊಂದು ಅಂದ್ರ ಇಲ್ಲಿ 10-20 ಸಾಯ್ತಾವ ನಕ್ಕಿ. ಯಾಕಂದ್ರೆ ಅದೊಂದು ನಮ್ಮ ಧರ್ಮ ಬಂದೈತ್ರಿ. ಅಂತ ಧರ್ಮ ಕಾಪಾಡಿದಾಗ ನಾವು ಇಂಥ ಏರಿಯಾದಾಗ ನಾವು ಯಾರ ಊರಲ್ಲಿ ಯಾರು ಇಲ್ಲ ಇಂತಲ್ಲಿ ನಾವು ಬದುಕಬೇಕಾದ್ರೆ ಹಂಗೊಂದು ಧರ್ಮದಿಂದ ಬಂದೈತ್ರಿ. ಈಗ ಯಾರೋ ಹಾಲು ಬೇಡ್ರು ರೈತರು ಬಂದು ಹಾಲು ಬೇಡ್ರು ಮಾಡ್ರು ಅಂದ್ರೆ ಯಾರಿಗಿಲ್ಲ ಅನ್ನೋದಿಲ್ಲ. ನಮ್ಮ ಕುರಿಕಾರ ಅವ್ರು ಹಿಂಡಿ ಕೊಡ್ತಾರ. ಈಗ ಅಂದ್ರೆ ಇಂಥವೆಲ್ಲ ಒಂದ್ ಧರ್ಮ ಉಳಿದ್ ಬಂದವ್ರ. ಮಾಡ್ಕೊಂಡ್ ಬಂದಿರ ಬಡ್ದೇವ್ ಅಂದ್ರ ನಾವ ಅಲ್ಲಿ ಏನು ಇದ್ದಂಗ ಕಾಣಂಗಿಲ್ಲ ನಮ್ಮದು. ಅಲ್ಲಿ ನಾವು ಇನ್ನು 50 ಜನ ಬಂದ್ರೆ ನಮ್ಮದು ಊಟಕ್ಕೆ ಹಾಕುವಂಗ ನಮ್ಮದು ಅದು ಧರ್ಮ ನಮ್ಮದು ಹಿಂಗೆ ಬಂದೈತ್ರಿ. ನಮ್ಮದು ಮಾಳಿಗರಾಯ ಬೀರ್ ದೇವ್ರು ತಂದು ನಮ್ಮ ಕುರುಬರೊಳಗೆ ದೇವ್ರು ಏನಿದಾವ್ರಲ್ಲ ಅವು ವರ ಕೊಟ್ಟಿದ್ದಾರೆ ನಮ್ಗೆ. ರೇವಣ ಸಿದ್ಧ ನಮ್ಗೆ ವರ ಕೊಟ್ಟಿದ್ದಾರೆ. ಅವ್ರು ನೀ 5 ಮರಿ ಸಾಕಪ್ಪ, ಅಲ್ಲಿ 10 ಮಂದಿ ಬಂದ್ರೆ ಊಟಕ್ಕೆ ಹಾಕತ್ತೆ ಇದಾರೆ. ಅದು ಇನ್ನ ನಮ್ಮ ಧರ್ಮ ಅದ ನಡೆದೈತಿ. ವಿಚಿತ್ರ ಕತೆ ಅನಲ್ಲೇ ಒಂದು ಧರ್ಮದಿಂದ ಏತನಲ್ಲೇ ಹಾಲು ಮತ್ತ ಇದು ಹಂಗ ಬೆಳ್ಕೊತ ಬಂದೈತಿ. ಇದೊಂದು ಧರ್ಮ ಉಳಿದೈತಿ. ಈಗ ನರಿ ಅನ್ನೋದು ನಿಮ್ಮ ಸ್ನೇಹಿತ, ತೋಳ ನರಿ ಇವೆಲ್ಲ ಏನಿದಾವಲ್ಲ ನಿಮ್ಮ ಸ್ನೇಹಿತರು. ಅದಕ್ಕೆ ನಮ್ಗೆ ಅದು ಎಟ್ಟು ಬಂದು ನಮಗೆ ತಿಂದು ಹೋಯ್ತು ಅಟ್ ನಮಗೆ ಚಲೋನ ಆಗ್ತೈತೆ. ಆದ್ರೆ ಹೊರತ ಕೆಟ್ಟ ಆಗುದಿಲ್ಲ. ಅದು ಬಂದ್ ಈಗ ತಿಂದು ಹೋತು ಅಂದ್ರೆ ನಿಮ್ಗೆ ಚಲೋನ ಆಗ್ತೈತಿ. ಸುಮ್ ಬಿಟ್ಬಿಡ್ತೈತಿ. ಮತ್ತೆ ನಾಳೆ ಬೆಳಗ್ಗೆ ಅಯ್ಯೋ ಹೋತಲ್ಲಿ ಚಂದ ಹೋತಂತೇಳಿ ನಾವು ಅದನ್ನ ಏನಾರು ಮಾಡಿದ್ರೆ ನಾವು ನಮ್ಮ ಮಂದಿ ಒಳಗೆ ಬರ್ತೈತ್ರಿ.
ಕುರಿಗಾರ ಒಳಗೆ ಕುರಿಗಾರ ಒಳಗೆ ಅದ ಬರ್ತಾರ. ಅವನ ಆತ್ಮ ತಳ್ತಾಳ ಅಂತಂದ್ರಿ ಅದಕ್ಕೆ ಮತ್ತೊಂದು ನಾಲ್ಕು ಹೋಗತಾವ್ರಿ. ಆ ನಂತರ ಅದನ್ನ ಆ ಟೈಪ್ ಮಾಡ್ರಿ ಇವ ಪದ್ಮಗೌಂಡ ಚುಮ್ಲಾದೇವಿನ ಕರ್ಕೊಂಡ್ ಬಂದ. ಆಕಿನ ಇಲ್ಲೇ ಗುಡದಾಗನ ಮದುವೆ ಮಾಡ್ಕೊಂಡ. ಅಲ್ಲಿ ಮದುವೆ ಮಾಡ್ಕೊಂಡಾಕಿ ಅಲ್ಲೇ ಉಳಿದಳು. ಇಲ್ಲಿ ಗುಡದಾಗ ಮದುವೆ ಮಾಡ್ಕೊಂಡಾಕಿ ಇವನ್ ಜೋಡಿನ ಆದಳು. ಅಲ್ಲಿ ಹತ್ತಿ ಕಂಕಣ ಕಟ್ಟಿ ಮದುವೆ ಮಾಡ್ಕೊಂಡಿದ್ದ. ಇಲ್ಲಿ ಉಣ್ಣಿ ಕಂಕಣ ಕಟ್ಟಿ ಮದುವೆ ಮಾಡ್ಕೊಂಡ. ಶಿವ ಪಾರ್ವತಿ ಬಂದ ಮತ್ತ ಅವಂಗ ಆಶೀರ್ವಾದ ಮಾಡ್ರು. ಅಂದಾಗ ಇದೆಲ್ಲ ಚೊಕ್ಕ ಹಿಂಗ ಉಳದೈತ್ರಿ ಒಂದ್ ಧರ್ಮ. ಅಂದ್ರೆ ನಿಮ್ದು ಹಾಲು ಮತ ಅನ್ನೋದು ಇಲ್ಲಿ ಬೇರೆ ಆಗಿರೋದಿಲ್ಲ ಲೆಕ್ಕಕ್ಕೆ. ಈಗ ಅವ್ರ 5 ಮಂದಿ ಬೇರೆ, ನೀವು ಹಾಲು ಮತದಾರ. ಅದಕ್ಕೆ 2 ಮಂದಿ. ಆಕೆ ಚುಮ್ಲಾದೇವಿ, ಈ ಚುಮ್ಲಾದೇವಿ ಆಕೆ ಸಿದ್ದಮ್ಮದೇವಿ. ಹಿಂಗ ಅದೊಂದ್ ಧರ್ಮ ಉಳ್ಕೊಂಡ್ ಬಂದೈತಿ. ಅದನ್ನ ಈಗ ನಾವು ಈ ನಮ್ಮ ಇದೆಲ್ಲ ಹಂಗ ಪಾಲಿಸ್ಕೊತ ಬಂದೈತ್ರಿ. ಅನಲ್ಲೇ ದೇವ್ರ ಏನು ಸುಖ ಒಟ್ಟ ಯಾರಿಗೂ ಏನು ಕಡಿಮೆ ಬಿದ್ದಿಲ್ಲ. ಎಲ್ಲಾ ದೇವ್ರ ಮೇಲೆ ನಂಬಿಕೆ. ಅವ್ರ ಇಟ್ಟಪ್ಪ ಜನ, ಬೀರಪ್ಪ ಜನ ಎಲ್ಲಾ ರೇವಣ ಸಿದ್ಧ, ಅಮೋಕ್ ಸಿದ್ಧ ಎಲ್ಲಾರು ಮಾಳಿಗರಾಯ ತಂದ ಕಿಶಂದ್ರಿ. ಈಗ್ರಿ ಇಲ್ಲಿ ನಮ್ಮ ವಿಜಾಪುರ ಡಿಸ್ಟಿಕ್ ಲಾಸ್ಟ್ ಬಾಂಡ್ರಿಗೆ ಐತ್ರಿ. ಅಲ್ಲಿ ಸಾಕ್ಷಾತ್ ಪರಮಾತ್ಮ ಅವಾಗ ವರ್ಷದಾಗ ಒಂದ್ಸಲ ದೀಪಾವಳಿ ಅಮಾಸಿ ದಿವಸ ರುಂಬಾಲ್ ಸುತ್ತಿ ಹೋಗ್ತಾನ್ರಿ ಪರಮಾತ್ಮ. ರುಮಾಲ್ ಸುತ್ತಿ ರುಂಬಾಲ್ ಸುತ್ತಿ ಹೋಗ್ತಾನ್ರಿ. ಹಿಂಗ ಅವ್ ಬಡ್ಡಿಂದ್ರ ಏನ್ ಬಂದವ್ರಲ್ಲ ಅವನ್ನ ಪಾಲನೆ ಮಾಡ್ಕೊತ ಈ ಕುರುಬರು ಕಂಬಳಿ ಬೀಸಿರ ಮಳಿ ಬರ್ತೈತಿ ಅದಾಗ್ತೈತಿ ಅಂತ ಹೇಳ್ತಾರಲ್ಲ. ಅವ್ ನಮ್ದು 12 ವರ್ಷ ತಪ ಮಾಡಿ ಅವ್ನು ಮಳಿ ಕರ್ದಾನ್ರಿ. ನಮ್ಮ ಧರ್ಮ ಹಂಗ ಉಳ್ದೈತ್ರಿ. ನಾವ್ ಇನ್ನಾರು ನಮ್ಗೆ ಇವತ್ತು ಮಳೆ ಆಗಿಲ್ಪ ಅಂದ್ರೆ ನಮ್ಮ ಕುರಿ ಓಡಾಡಿದಂದ್ರೆ ನಾವು ಒಟ್ಟು ಏನಾರ ಮಳೆ ಆಗಿಲ್ಪ ಮೇವು ಇಲ್ಲ ಅಂದ್ರೆ ಮಳೆ ಆಗೇ ಬಿಡ್ತೈತ್ರಿ ಆ ಜಾಗದಾಗ. ಇದೆಲ್ಲ ಬಂದ್ರೆ ಶಿವ ಪಾರ್ವತಿ ಆಶೀರ್ವಾದ. ಆಶೀರ್ವಾದ ಅವಾಗಾದ್ರೂ ಅವ್ರ ಆಶೀರ್ವಾದ ಮಾಡಿದ್ದೇ ಐತಿ. ಮತ್ ಇವ್ ಇಲ್ಲಿ ಗುಡದಾಗ ಬಂದ ಇವ್ ಎಲ್ಲಾ ಇದು ಕತಂತ್ರ ಮಾಡಿದ ನಂತರ ರಕ್ಷಣೆ ಇದೇನು ಹೇಳಿದ್ರಲ್ಲ ಇದನ್ನ ಮತ್ ಅವ್ರು ಬಂದ ಲಗ್ನ ಮಾಡಿದಾರ. ಲಗ್ನ ಮಾಡಿದ ನಂತರ ಮತ್ತೆ ಎಷ್ಟೋ ಮಂದಿ ಇಲ್ಲೂ ಇಕ್ಕಿಗೂ ಹುಟ್ಟಿದಾವ. ಈಗ ಇಲ್ಲಿ ಎಷ್ಟು ಕುರಿ ಸೇರವ್ರಿ ಹಂಗಾರೀಗ? ಈಗ ಟೋಟಲ್ ಒಂದ್ 9 ಅಂದ್ರೆ ಒಂದ್ 2,000 ಕುರಿ ಐತ್ಲ. ಒಂದ್ 2,000 ಕುರಿ ಐತಿ. 2,000 ಕುರಿ ಇದೆ. 2,000 ಕುರಿ. ಈಗ 2,000 ಕುರಿ ಅಲ್ಲಿ ತೋರಿಸ್ರಿ. ಈಗ 2,000 ಕುರಿ ಇಲ್ಲೆಲ್ಲ ಇದಾವಲ್ರಿ. ಈಗ ಇವು ಅವು ಎಲ್ಲ ಹಿಡಿದ್ರಿ. ಈಗೆಲ್ಲ ಇವೆಲ್ಲ ಹಿಡಿದು ಇದಾವಲ್ರಿ. ಈಗ ಕುರಿ ನೀವು ಕುಲ್ಲಂ ಬಿಟ್ಟಿರಿ. ಈಗ ನೀವು ಕೆಲವಕ್ಕೆ ಇಲ್ಲಿ ನೆಟ್ ಹೊಡೆದ್ ಬಿಟ್ಟಿರಿ, ಹಂಗಂಗ ಬಿಟ್ಟಿರಿ. ನಿಮ್ಮ ಕುರಿಯಲ್ಲಿರೋ ಒಂದ್ 4 ಕುರಿ ಅವ್ರ ಕುರಿಗೆ ಹೋದ್ವು. ಇಲ್ರಿ ಹೋಗ್ತಾವ್ರೆ. ಅವ್ರ ಬಡ್ಡಿಂದ್ರೆ ಏನೀಗ ಕುರಿಯಾಗ ನಾವು ಮನ್ಯಾಗ ಇರ್ತಾವ್ರೆ ಎಲ್ಲಾರು ತಡಿ ಮಂದಿ ಏನು ಕುರಿ ಕಾಯ್ತಾರಲ್ಲ ಅವ್ರಿಗೆ ಇಟ್ಟು ಕುರಿ ಅದಾವ ಅಂದ್ರೆ ನಮಗೆ ಮನ್ಯಾಗಿನಾರ ದನಗಳು ಹೋದಂದ್ರೆ ದೌಡ್ ಗೊತ್ತಾಗೋದಿಲ್ಲ. ಅವ್ರಿಗಿದೆ ನಾನು ಕುರಿ ಅವ್ನ ಒಳಗೆ ಹೋಗೈತಿ ಅವ್ನು ಹೊಡ್ಕೊಂಡ್ ಬರ್ತಾರೆ ಅವ್ರ. 200 ಕುರಿ ಇದಾವಪ್ಪ. ನಾವ್ ಇಲ್ಲಿ ಬರ್ರಿ ಈಗ ನಾವು ಇಲ್ಲಿದೀವಲ್ರಿ. ಇಲ್ಲದ್ರಿ ಈ ಜಾಗದಾಗ ನಮ್ಮ ಹತ್ರ ಈಗ ಒಂದು 200 ಕುರಿ ಕಾಣಿಸ್ತವೆ. ಈಗ 200ರಿಂದ 300 ಕುರಿ ಕಾಣಿಸ್ತವೆ. ಈಗ ಪಕ್ಕದಲ್ಲೂ ಒಂದ್ ಹಿಂಡ ಐತೆ. ಆ ಹಿಂಡಿಂದ ಒಂದ್ 10 ಕುರಿ ಬಂದವಪ್ಪ ಇದಕ್ಕ ಬರ್ತಾವ್ರಿ. ಇದೇ ಬಣ್ಣ ಇದೇ ತರ ಇದಾವ. ಈಗ ಹೆಂಗ್ ಕಂಡು ಹಿಡಿತೀರಿ? ಮಾತಾಡಿರಲ್ಲ ಎಲ್ಲ ಗುರ್ತಾಗ್ತೈತ್ರಿ. ಅವ್ರು ದಿವಸ ಕುರಿ ಏನ್ ಕಾಯ್ತಾರಲ್ಲ ಇದೇ ನನ್ನ ಕುರಿ ಹತ್ತರಿಂದ ಆ ಕುರಿ ಅವ್ ಹಾಕ್ಸ್ಕೊಂಡು ಹೊಡ್ಕೊಂಡು ಹೋಗ್ತಾರ. ಹೋಗ್ತವೆ. ಅವ್ನು ಹೊಡ್ಕೊಂಡು ಹೋಗ್ತಾರೆ. ಮತ್ತೆ ಹೆಂಗ್ ಮಾಡ್ತಾರ್ರಿ? ಈಗ ಒಂದ್ 4 ಮಂದಿ ಇಲ್ಲಿ ತರಿಬಿದಾರಲ್ಲ ಅಲ್ಲಿ ಒಂದು ಮ್ಯಾಳದಾರ ಅದಾರ, ಅಲ್ಲೊಂದು ತಂಬು ಬಡದಾರ, ಇಲ್ಲೊಂದು ಬಡದಾರ, ಅಲ್ಲೊಂದು ಬಡದಾರ. ಕುರಿ ಎಲ್ಲರೂ 10 ಗಂಟೆಗೆ ಅವ್ರ ಎಲ್ಲ ಕುರಿ ಹಿಂಡಿ ಮಾಡಿ ಮರಿಗಳು ಹಾಕಿ ಅವ್ರ ಕುರಿ ಹೊಡ್ಕೊಂಡು ಹೊಂಟ್ರಿ ಮೇಸಾಕ್ರಿ. ಇಲ್ಲಿ ನಿಂತ ಅವ್ರ ಅಗಚಿರಿ ಅಂದ್ರೆ ಅವ್ನ ಕುರಿ ಇಲ್ಲಿಗೆ ಬಂದ್ಬಿಡ್ತಾವ್ರು. ಕೂಗುದ್ರು ಅಂದ್ರೆ ಅವ್ರು ಹೊಡ್ಕೊಂಡ್ರಿ ಎಲ್ಲ ಕುರಿ ಅವನು ಇಲ್ಲಿ ಬರ್ತಾವ್ರಿ, ಅವನು ಕುರಿ ಅಲ್ಲಿ ಹೋಗ್ತಾವ್ರಿ, ಅವನು ಅಲ್ಲಿ ಹೋಗ್ತಾವ್ರಿ. ಅದ್ರ ಮೇಲೆ ಒಂದೊಂದು ಏನಾರ ಇರ್ತಾವ್ರಲ್ಲ ಅದ್ರೊಳಗೆ ಮೇಳಾಗಿ ಹೋಗಿರ್ತಾವ. ಅವ್ನು ಹೋಗಿ ಹುಡುಕಾಡಿ ಅವ್ನು ಗುರ್ತಾ ಹಿಡಿದು ಹೊಡ್ಕೊಂಡ್ ಬರ್ತಾರೆ, ಹುಡುಕ್ತಾರ ಹೆಂಗಿದ್ರು. ಆಮೇಲೆ ಇನ್ನೂ ಒಂದು ಕೇಳಿದೆ ನಾನು ನಿಮಗೆ. ಹಿಂಗೆ ನಾನು ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪರು ಹಿಂಗೆ ಮಾತಾಡ್ತಿದ್ದಾಗ ನನಗೊಂದು ಮಾತು ಬಂತು. ಹಿಂಗೆ ಅವರಿಗೂ ನನಗೂ ಮಾತಾಡಿದಾಗ ಏನಂದ್ರು ಅಂತಂದ್ರೆ ನಾನು ಸುಮ್ಮನೆ ಹಿಂಗೆ ಕೇಳಿದೆ, ಅಪ್ಪರೇ ಹಿಂಗೆ ನಮ್ಮ ಇಷ್ಟೊಂದು ಕುರಿ ಇದಾವಲ್ಲ ಯಾವ್ದಾರು ಒಂದು ಕುರಿ ತಗೊಂಡೋಗ್ಬಿಡೋಣ ನಾವು ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ ಹಿಂಗ ಮಾತು ಏನಂದ್ರೆ ಕುರುಬ್ರು ಬಿಡಲ್ಲಪ್ಪ, ಕಮ್ಮಿ ಇಲ್ಲ ಅವರು. ನೀನ್ ಇವತ್ತು ಇಲ್ಲಿಂದ ತಗೊಂಡೋಗಿ ನೀವು ಬೇಕಾದ್ರೆ ಯಾವ್ದೋ ಊರಲ್ಲಿಡು, ಹುಡ್ಕೊಂಡು ವಾಪಸ್ ತಗೊಂಡ್ಬರ್ತಾರೆ. ಏನದು ಕತಿ ಹೆಂಗ್ ತರ್ತೀರಿ ನೀವು ಅದನ್ನ? ಈಗ ಕುರಿ ಅಕ್ಷರ ಓದಿದ್ದಂಗ ಇದು ದಿನಾರಿ ಒಂದು ಸಾಲಾಗ ಒಂದು 1ನೇ ಹಿಡಿದ ಡಿಗ್ರಿ ತಕ ಏನು ಸಾಲಿ ಕಲ್ತಿದ್ರಲ್ಲ ಹಂಗ ಒಂದು ಸಾಲಿ ಕಲ್ತಂಗನ ರೀ. ಅದ ಟೈಪ್ ಸರ್. ಈಗ ಸಣ್ಣ ಹುಡುಗ ಅಂದ್ರೆ ಇವ್ ಪೂರ್ಣ ಇವ್ ನಮ್ಮ ಗತಿಗೆ ಆಗುತ್ತಕ ಅದಂದ್ರೆ ಅವಂಗೆಲ್ಲ ಮನನಾಗಿ ಬಿಡ್ತೈತಿ. ಅದೇ ನಾವು ದಡ್ಡಾರಾಗಿ ಕುರಿಕಾಕ್ ಹೋದ್ವಿ ಅಂದ್ರೆ ನಮ್ಗೆ ದೌಡ ಇದಾಗುದಿಲ್ಲ. ಪೂರ್ತಿ ಸಣ್ಣಾಗಿದ್ದಾಗ ಅಲ್ಲ ಹುಡ್ಕದ್ ಹೆಂಗ್ ಹುಡುಕ್ತಿರಿ? ಈಗ ಸಪೋಸ್ ನಾನು ಈಗ ಬಂದಿನಪ್ಪ ಇಲ್ಲಿಗೆ, ಹೋಗಿದ್ದೆ ಗೊತ್ತಾಗ್ತೈತೆ. ಈಗ ನಾನು ನಿಮಗೆ ಹೇಳ್ತೀನಿ ಕೇಳ್ರಿ. ಏನಪ್ಪಾ ಅಂದ್ರೆ ಸ್ನೇಹಿತರೆ ಕೇಳಿಸ್ಕೊಡ್ರಿ ನೀವು. ಈಗ ನಾನು ನಿಮಗೆ ಏನ್ ಹೇಳ್ತೀನಿ ಅಂದ್ರೆ, ಈಗ ನಿಮ್ಮ ಇಲ್ಲೊಂದು 300 ಕುರಿ ಇದಾವೆ. ನಾ ರಾತ್ರಿ ಬಂದ್ಬಿಡ್ತೀನಿ, ನಿಮ್ಮ ನಾಯಿ ಎಲ್ಲ ಮಲಗಿರ್ತಾರೆ. ಬಂದ್ ಸುಮ್ನೆ ಹಿಂಗ್ ಒಂದ್ ಕುರಿ ತಗೊಂಡ್ ಮರಿ ತಗೊಂಡ್ ಸುಮ್ನೆ ಹೋಗ್ಬಿಡ್ತೀನಿ. ಒಂದ್ ಕಡಿಮೆ ಆಗ್ತೈತಿ. ಈಗ ನಾವು 4 ಮಂದಿ ಅದೇ ಎಷ್ಟು ಹೇಳ್ತೀರಿ ದಿವಸ? ನಾವು 4 ಮಂದಿ ಇದೇವ್ರಿ. ನಾವು 4 ಮಂದಿ ಇದೇವ್ರಿ ಕುರಿಯಾರಿ. ನೀವು ಬಂದ್ ಯಾರೋ ತುಡುಗರ ಹೋದ್ರ ತಿಳ್ಕೊರಿ. ನಾವು ಆದ್ರೆ ಹೋದ್ರಂದ್ರ ಅವ್ನ ಹೊಡ್ಕೊತಾನ, ಅವನು ಹೊಡ್ಕೊತಾನು. ಆದ್ರೆ ನಂದ ಕುರಿ ಇಲ್ಲಪ್ಪ ಅಂತ ನಾವು ಹೇಳ್ತಾರೆ.
ನಾನು ಕುರಿ ಎಲ್ಲೋ ಹೋಗಿತ್ತು, ಯಾರು ಬಂದಿರೋ ಇವತ್ತು ರಾತ್ರಿ ಏನು ತೋಳ ಬಂದಿತ್ತು ಏನಾಗೈತೆ ಅಂದ್ರೆ ಅವ್ಗೆ ಗೊತ್ತಾಗತೈತಿ ಅದು ಕುರಿನದು ಇಲ್ಲ. ಹೋಗೈತೆ ಅನ್ನೋದು ಅವ್ನು ಗೊತ್ತಾಗಿದ್ರೆ ಅವ್ನು ಹೇಳ್ತಾರೆ. ಈ ಗಂಡು ಮಕ್ಕಳೆಲ್ಲ ನೀವೆಲ್ಲ ಇಲ್ಲಿ ಕುರಿ ಹೊಡ್ಕೊಂಡು ಹೋಗ್ತೀರಿ ಈಗ ಬೆಳಗಿಂದ. ಹೆಣ್ಮಕ್ಳು ಏನ್ ಮಾಡ್ತಾರೆ ಕೆಲಸ ಮತ್ತೆ ಹಿಂಗಾರೀಗ? ಮಕ್ಕಳು ಹೆಣ್ಮಕ್ಳು ಈಗ ಮರಿ ಹಾಕಿದಾರ್ರಿ ಸರ, ಬೆಳಗ್ಗೆ ಎದ್ದ ಮೇವು ತೊಗೊಂಬಂದಿರ್ತಾರ್ರಿ, ಅದನ್ನ ಮೇವು ಕಟ್ಕೊಂಡು ಅಡಿಗೆ ಮಾಡ್ಕೊಂಡು ಅವ್ರ ನೀರು ತೊಗೊಂಬರೋದು ಅವ್ರದ್ದು ಒಟ್ಟೆ ಕೆಲಸ ಇರತೈತಿ ರೀ ಸರ. ಅವ್ರದ್ದು ಇರ್ತೈತಿ. ಈಗ ಅವ್ರು ಮತ್ತೆ ನಮಗೆ ಈಗ ದೇವ್ರ ಏನ್ರಿ ನಮ್ಗ ಎಲ್ಲ ಆ ಪರಮಾತ್ಮ ನಮಗ್ ವರನ ಕೊಟ್ಟು ಬಿಟ್ಟಿದಾರೆ. ಆದ್ರೆ ಬೇರೆದವ್ರು ಏನಂತಾರ ಕುರಿಯಾರಿಗೆ ಹೆಣ್ಣು ಕೊಡಬಾರ್ದು, ಕೆಲಸ ಭಾಳ ಬೀಳ್ತೈತಿ ಇದನ್ನು ಅಂತಾರಲ್ಲ. ಆದ್ರೆ ಕುರಿದಿಂದ ಯಾರಿಗೂ ಏನು ಕಡಿಮೆ ಇಲ್ಲ, ಫುಲ್ ಏನ್ ಬೇಕಾದ. ಯಾಕಂದ್ರೆ ನಿಮ್ಮಂತ ರೈತರ ಏನ್ ಬೇಕಾದ್ ಕೊಡ್ತಾರೋ ಎಲ್ಲ ಭಾಳ ಅನುಕೂಲ ಐತ್ರಿ. ಗಾಳಿ ಹವಾಕಿಂದ ಏನ್ ಬೇಕಾದ ತಿನ್ಬೋದ್ರಿ ಒಬ್ಬರಲ್ಲಿ. ಆದ್ರೆ ಈಗ ನಮ್ಮ ಹೆಣ್ಮಕ್ಳು ಈಗ ಅದಾರಲ್ಲ, ಈಗ ಏನು ಹೆಣ್ಮಕ್ಳು ಅದಾರಲ್ಲ ಇವ್ರ ಕುರಿನ ನಮಗ ಹೊಲದಾಗಿಂದ ಬೇಡ ಅಂತಾರ ಅವ್ರು. ಯಾಕಂದ್ರೆ ಅಟ್ ಮಣ್ಣನಾಗಿರ್ತಾರ ಅವ್ರು ಸರ್. ಅವ್ರಿಗೆ ಕುರಿದಿಂದ ಏನ್ ಬೇಕಾದಲ್ಲ ಸಿಗ್ತೈತಿ ಹೊಲ್ದಾಗ. ಕೆಲ್ಸ ಭಾರಿ ಆಕತ್ತದು ಅವ್ರ. ಯಾಕಂದ್ರೆ ಇಲ್ಲಿ ಹಾಲ್ ರೀ ನಮ್ದ ಕುರಿ ಹಾಲ ದನಗೋಳ ಹಾಲಕ್ಕಿಂತ ಇದಕ್ಕೆ ಡಿಗ್ರಿನ ಹತ್ತುದಿಲ್ಲ ಸರ್. ಡಿಗ್ರಿ ಹಚ್ತಾರಲ್ಲ ಹಾಲು ತೊಗೊಳಕ್ರಿ, ಡಿಗ್ರಿ ಡಿಗ್ರಿ ಮಾಡ್ತಾರ. ಮೊದಲು ಡಿಗ್ರಿ ಹಾಕ್ತಾರ, ಈಗ ಪ್ಯಾಟ್ ಮಾಡಿದಾರ ಸರ್. ಪ್ಯಾಟ್ ಅಂದ್ರೆ ಅದು ಪ್ಯಾಟೇ ಇಲ್ರಿ ಅದಕ್ಕೆ. ಯಾಕಂದ್ರೆ ಭಾಳ ಅತಿ ಓವರ್ ಇದಾಗಿರ್ತೈತ್ರಿ ಸರ್ ಅದು. ಈಗ ನಾವು ಈಗ ನೀವು ಸರ್ ಈಗ ನಿಮ್ಮನ್ನ ಬಿಡ್ರಿ, ಈಗ ನಮ್ಮಂತಾರನ ನಾವು ಊರಾಗಿದ್ದಾರ ನಾವು ಕುರಿ ಹಾಲು ಈಗ ಒಂದು 2-3 ದಿನ ನಾವು ಕುರಿ ಹಾಲು ತಿಂದು ಅಂದ್ರೆ ನಮ್ಗೆ ಕ್ಲೈಮೇಟ್ ತಪ್ಪತೈತ್ರಿ. ಯಾಕಂದ್ರೆ ಅತಿ ಫುಲ್ ಪವರ್ ಇರ್ತೈತೆ ಸರ್ ಅದು ಕುರಿ ಹಾಲಲ್ಲಿ. ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಆಗಿರ್ತೈತ್ರಿ ಸರ್ ಅದು. ಅವ್ರು ಏನು ಕುರಿ ಮೇಯಿಸ್ತಾರೋ ಹೆಣ್ಮಕ್ಳಾಗಲಿ ಗಂಡು ಮಕ್ಳಾಗಲಿ ಅವ್ರಿಗೆ ಅದು ಹೊಂದಿರ್ತೈತ್ರಿ. ಈಗ ನಾವು ಮನ್ಯಾಗ ಇದ್ದಾರ ಬಂದು ಒಂದು 4 ದಿನ ನಿತ್ತಿಗೆ ಟೈಮ್ ಪಾಸ್ ಮಾಡಕ್ಕೆ ಬಂದಿದ್ದು ಅಂದ್ರೆ ನಾವು ಕುರಿ ಹಾಲು ತಿಂದು ಅಂದ್ರೆ ನಮ್ಮ ಕ್ಲೈಮೇಟ್ ತಪ್ಪತೈತ್ರಿ. ಯಾಕಂದ್ರೆ ಅದಕ್ಕೆ ಡಿಗ್ರಿನ ಹತ್ತುದಿಲ್ಲ ಸರ್. ಆ ಟೈಪ್ ಅದು ಭಾಳ ಒರಿಜಿನಲ್ ಇರ್ತೈತೆ ಸರ್ ಕುರಿ ಹಾಲು. ಹಿಂಗಾಗಿ ಅದಕ್ಕೆ ತಾಕತ್ರಿ ಅದೆಲ್ಲ ಚೊಕ್ಕ ಯಾವ ಹೆಚ್ಚು ರೋಗ ಬರೋದಿಲ್ಲ. ಮತ್ತು ಅದಕ್ಕೆ ಎಲ್ಲ ಈಗ ಭೂಮ್ಯಾಗ ಇದಕ್ಕೆ ಹಿಂಗೆಲ್ಲ ಇರ್ತಾರೆ ರೀ, ದೇವ್ರ ಆಶೀರ್ವಾದ ಇರ್ತೈತಿ, ಮತ್ತು ಅವರು ಗಟ್ಟಿ ಇರ್ತಾರೋ. ಹಿಂಗಾಗಿ ಹಿಂಗಾಗೈತ್ರಿ ಸರ್.